ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಸ್ನೇಹಿತರೆ, ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ನಾವು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಏನು ಸೀರೀಸ್ ಸ್ಟಾರ್ಟ್ ಮಾಡಿದಿರಿ, ಅದರಲ್ಲಿ ಇದು 3ನೇ ವಿಡಿಯೋ. ಇದು ಎದಕ್ಕೆ ರಿಲೇಟೆಡ್ ಅದಂದ್ರೆ ಸೋಷಲೈಜೇಷನ್ ಅಥವಾ ಸಾಮಾಜೀಕರಣ ಅಂತೇಳಿ ನಾವು ಕನ್ನಡದಾಗ ಕರಿತಿಲ್ಲ, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಅದರ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದ್ರೆ ಸಾಮಾಜೀಕರಣ ಅಂದ್ರೇನು, ಸಾಮಾಜೀಕರಣದ ಹಂತಗಳು, ಸಾಮಾಜೀಕರಣದ ವಿಧಗಳು, ಸಾಮಾಜೀಕರಣದ ಕಾರಕಗಳು, ಸಾಮಾಜೀಕರಣವನ್ನು ಉತ್ತೇಜಿಸುವ ಅಂಶಗಳು ಮತ್ತು ಸಾಮಾಜೀಕರಣವನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ, ಈ ಎಲ್ಲ ಅಂಶಗಳನ್ನು ನಾವು ಇವತ್ತು ಮತ್ತು ಸಾಮಾಜೀಕರಣದ ಮಹತ್ವ ಇವೆಲ್ಲವನ್ನು ಕುರಿತು ನಾವು ಇವತ್ತು ಅಭ್ಯಾಸ ಮಾಡೋಣ. ಬರ್ರಿ ಒಂದೊಂದಾಗಿ ನೋಡ್ಕೊಂಡು ತಗೊಂಡು ಮೊದಲು ಅರ್ಥ ರೀ. ಸಾಮಾಜೀಕರಣ ಅಥವಾ ಸೋಷಲೈಜೇಷನ್ ಅಂದ್ರೆ ಏನು, ಇದರ ಅರ್ಥ ಏನಂತೇಳಿ ನೋಡೋಣ ಫಸ್ಟ್. ಹೌದಾ, ಸಾಮಾಜೀಕರಣದ ಅರ್ಥ ಏನು ಅಂತೇಳಿ ನೋಡೋಣ ರೀ ಮೊದಲು. ಹೌದಾ, ಹಂಗಂದ್ರೆ ಏನು ರೀ ಸಾಮಾಜೀಕರಣದ ಅರ್ಥ? ಇಲ್ಲಿ ನನಗೊಂದು ಮಾತು ನೆನಪಾಗುತ್ತೆ ರೀ. ಅರಿಸ್ಟಾಟಲ್ ಒಮ್ಮೆ ಒಂದು ಮಾತು ಹೇಳ್ತಾರೆ, ಏನಂತೇಳಿ, ಮಾನವ ಸಾಮಾಜಿಕ ಜೀವಿ ಅಂತೇಳಿ. ಹೌದಾ, ಮಾನವ ಸಾಮಾಜಿಕ ಜೀವಿ ಅಂತೇಳಿ ಹೇಳಿದ ಮಾತು ಇಲ್ಲಿ ನೆನಪಿಗೆ ಬರ್ತದೆ ರೀ. ಏನಂತ ಹೇಳ್ತಾರೆ ರೀ ಅರಿಸ್ಟಾಟಲು? ಮಾನವ ಏನು ಸಾಮಾಜಿಕ ಜೀವಿ ಅಂತೇಳಿ. ಮಾನವ ಸಾಮಾಜಿಕ ಜೀವಿ ಅಂತೇಳಿ. ಇದನ್ನೇ ಇಂಗ್ಲೀಷ್ನಾಗ ಏನಂತೇಳಿ ಕರಿಬೋದು? ಮ್ಯಾನ್ ಇಸ್ ಅ ಸೋಷಲ್ ಬೀಯಿಂಗ್ ಅಥವಾ ಸೋಷಲ್ ಆ್ಯನಿಮಲ್ ಅಂತೇಳಿ ಕರಿತೀವಿ ರೀ. ಯಾರು ಹೇಳಿದ್ದನ್ನ? ಅರಿಸ್ಟಾಟಲ್. ಹೌದಾ, ಅರಿಸ್ಟಾಟಲ್ ಏನು ಮಾಡ್ತಾರೆ ರೀ, ಇದನ್ನು ಹೇಳ್ತಾರೆ ರೀ. ಹೌದಾ, ಮಾನವ ಸಾಮಾಜಿಕ ಜೀವಿ ಅಂತೇಳಿ. ಹೌದಾ, ಅರಿಸ್ಟಾಟಲ್. ಅಂದರೆ ಇದು ಅರ್ಥ ಏನು? ಮಾನವ ಸಂಘವನ್ನು ಬಿಟ್ಟು ಅಥವಾ ಗುಂಪನ್ನು ಬಿಟ್ಟು ಇರಲಾರ್ರಿ. ಹಾಗಾಗಿ ಸೊ ಇವತ್ತು ಬರ್ರಿ ಅದೇ ಸೋಷಲೈಜೇಷನ್ ಅಥವಾ ಸಾಮಾಜೀಕರಣ ಅಥವಾ ಸಮಾಜದಲ್ಲಿ ಮನುಷ್ಯ ಹೆಂಗಿರ್ತಾನೆ ಅಂತೇಳಿ, ಅಥವಾ ಅದು ಹೆಂಗಾಗ್ತದೆ ಸಾಮಾಜೀಕರಣ ಅನ್ನೋದು ಅಥವಾ ಏನದು ಅನ್ನೋದನ್ನು ನೋಡ್ಕೊಂಡ್ರಿ. ಸೋಷಲೈಜೇಷನ್ ಮೀನ್ಸ್ ದ ಪ್ರೊಸೆಸ್ ಬೈ ವಿಚ್ ಅ ಪರ್ಸನ್ ಲರ್ನ್ಸ್ ದ ಕಸ್ಟಮ್ಸ್, ವ್ಯಾಲ್ಯೂಸ್ ಆ್ಯಂಡ್ ಬಿಹೇವಿಯರ್ ಆಫ್ ಅ ಸೊಸೈಟಿ. ಅಂದರೆ ಏನ್ರಿ, ವ್ಯಕ್ತಿಯು ಸಮಾಜದ ಸಂಪ್ರದಾಯಗಳು, ಕಸ್ಟಮ್ಸ್ ಅಂದ್ರೆ ಏನು? ಸಂಪ್ರದಾಯಗಳು, ಮೌಲ್ಯಗಳು ಮತ್ತು ನಡವಳಿಕೆಗಳನ್ನು ಕಲಿಯುವ ಪ್ರಕ್ರಿಯೆಗೆ ನಾವೇನಂತೇಳಿ ಕರಿತೀವಿ ರೀ? ಸಾಮಾಜೀಕರಣ ಅಂತೇಳಿ ಕರಿತೀವಿ. ಅಂದ್ರೆ ವ್ಯಕ್ತಿ ಸಮಾಜದೊಳಗೆ ಹೆಂಗಿರಬೇಕು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಈ ಸಂಪ್ರದಾಯಗಳನ್ನ, ಮೌಲ್ಯಗಳನ್ನು ಮತ್ತು ನಡವಳಿಕೆಗಳನ್ನ ಕಲಿಯುವ ಒಂದು ಪ್ರಕ್ರಿಯೆನಾಗ ನಾವೇನಂತೇಳಿ ಕರಿತೀವಿ? ಸಾಮಾಜೀಕರಣ ಅಂತೇಳಿ ಕರಿತೀವಿ. ಇಟ್ ಹೆಲ್ಪ್ಸ್ ಅ ಚೈಲ್ಡ್ ಟು ಬಿಕಮ್ ಅ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಸೊಸೈಟಿ. ಇದೇನು ಮಾಡ್ತದ? ಮಗುವನ್ನು ಸಮಾಜದಲ್ಲಿ ಜವಾಬ್ದಾರಿಯುತ ಸದಸ್ಯನಾಗಲು ಇದೇನು ಮಾಡ್ತದೆ? ಸಹಾಯ ಮಾಡ್ತದೆ ರೀ. ಅಂದ್ರೆ ನಾವು ಹೇಗೆ ಜವಾಬ್ದಾರಿಯುತವಾಗಿ ಇರಬೇಕು ಸಮಾಜದೊಳಗೆ ಅನ್ನೋದನ್ನು ಈ ಸಾಮಾಜೀಕರಣವೇನು ಮಾಡ್ತದ? ಸಹಾಯ ಮಾಡ್ತದೆ ರೀ ಮಗುವಿಗೆ. ಹೌದಾ, ಇದು 2ನೇ ಪಾಯಿಂಟು. ನನಗೆ ತಿಳಿದ ಮಟ್ಟಿಗೆ ನಿಮಗೆ ಇದು ತಿಳಿದದ ಅಂತೇಳಿ ತಿಳ್ಕೊಂಡು ನಾನು, ಆದ್ರೂ ಬೇಕಾದರೆ ಒಂದು ಡೆಫಿನೇಷನ್ ನೋಡ್ರಿ, ವ್ಯಾಖ್ಯಾನ ಈ ಸಾಮಾಜೀಕರಣಕ್ಕೆ ಸಂಬಂಧಪಟ್ಟಂತೆ. ಒಗ್ಬನ್ ಮತ್ತು ನಿಮ್ಕಾಫ್ ಅವನವರಿಬ್ಬರು 1950 ಈ ರೀತಿಯಾಗಿ ಹೇಳ್ತಾರೆ, ವ್ಯಕ್ತಿಯು ಗುಂಪಿನ ಮಾನದಂಡಗಳಿಗೆ ಅಥವಾ ಸಮಾಜದ ಮಾನದಂಡಗಳಿಗೆ ಹೊಂದಿಕೊಳ್ಳುವಂತೆ ಕಲಿಯುವ ಪ್ರಕ್ರಿಯೆ ಸಾಮಾಜೀಕರಣ ಅಂತೇಳಿ ಅಂತಾರೆ ಅವರು. ಹೌದಾ, ಅಂದ್ರೆ ಅರ್ಥ ಏನು? ಸೋಷಲೈಜೇಷನ್ ಇಸ್ ದ ಪ್ರೊಸೆಸ್ ಬೈ ವಿಚ್ ದ ಇಂಡಿವಿಜುವಲ್ ಲರ್ನ್ಸ್ ಟು ಕನ್ಫರ್ಮ್ ಟು ದಿ ನಾರ್ಮ್ಸ್ ಆಫ್ ದಿ ಗ್ರೂಪ್. ಅಂದ್ರೆ ಒಂದು ಗುಂಪಿನಲ್ಲಿ ಅಥವಾ ಸಮಾಜದಲ್ಲಿ ಹೇಗೆ ಇರಬೇಕು, ಅದಕ್ಕೆ ಇರ್ತಕ್ಕಂಥ ಮಾನದಂಡಗಳು ಏನು, ಅದನ್ನು ಕಲಿಯುವಂಥ ಒಂದು ಪ್ರಕ್ರಿಯೆಗೆ ಇವರೇನಂತೇಳಿ ಕರೆದ್ರಿ? ಸಾಮಾಜೀಕರಣ ಅಂತೇಳಿ ಕರೆದ್ರು. ಹಾಗಾದ್ರೆ ಈಗ ಬರೀ ಸಾಮಾಜೀಕರಣ ಹುಟ್ಟಿಕೊಳ್ಳಕ್ಕ ಅಥವಾ ಅದು ಬೆಳಲಿಕ್ಕೆ ಸಹಾಯಕವಾಗುವ ಕಾರಕಗಳು ಯಾವ್ಯಾವು ನೋಡ್ರಿ. ಭಾಳ ಮುಖ್ಯವಾಗಿ ಫ್ಯಾಮಿಲಿ ರೀ, ಸ್ಕೂಲ್, peer group, mass media
ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ರಿಲಿಜನ್ ರೀ. ಇವು ಭಾಳ ಮುಖ್ಯವಾಗಿ ಏನು ಕುಟುಂಬ, ಶಾಲೆ, ಸ್ನೇಹಿತರ ಗುಂಪು ಮತ್ತು ಸಾಮೂಹಿಕ ಮಾಧ್ಯಮ ಮತ್ತು ಸಮುದಾಯ ಮತ್ತು ಧರ್ಮ ರೀ. ಇವು ಮುಖ್ಯವಾಗಿ ಬೇಕು. ಹಾಗಾದರೆ 1 by 1 ನೋಡ್ಕೊಂಡು ತಗೊಂಡ್ರಿ. ಶಾಲೆ ಮತ್ತು ಕುಟುಂಬ ಯಾವ ರೀತಿಯಾಗಿ, ಮೊದಲು ಕುಟುಂಬ ಯಾವ ರೀತಿಯಾಗಿ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತದ ಅಥವಾ ಪ್ರಭಾವ ಬೀರ್ತದ ಅಂತೇಳಿ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏಜೆಂಟ್ ಆಫ್ ದಿ ಸೋಷಲೈಸೇಷನ್ ಈಸ್ ಫ್ಯಾಮಿಲಿ ಒನ್ಲಿ. ಫ್ಯಾಮ್ಲಿನ ನಾವು ಏನಂತೇಳಿ ಕರಿತೀವಿ, ಮಿನಿಯೇಚರ್ ಆಫ್ ದಿ ಸೊಸೈಟಿ ಅಂತೇಳಿ ಕರಿತೀವಿ. ಏನಂತೇಳಿ ಕರಿತೀವಿ, ಸಮಾಜದ ಪ್ರಾಥಮಿಕ ಘಟಕ ಅಂತೇಳಿ ಕರಿತೀವಿ. ಅಂದ್ರೆ ಸಮಾಜದೊಳಗೆ ಮಗು ಏನೇನು ಕಲಿಬೇಕಾಗ್ಯದಲ್ಲ ಅದನ್ನೆಲ್ಲ ಏನು ಮಾಡ್ತದ್ರಿ, ಮೊದಲು ಕುಟುಂಬದೊಳಗೆ ಕಲಿತದ್ರಿ. ಈ ಪಾಯಿಂಟನ್ನು ಬರ್ಕೋರಿ ಏನಂತೇಳಿ. ಇದನ್ನು ಭಾಳಷ್ಟು ಎಕ್ಸಾಮ್ ಒಳಗೆ ಕೇಳಿದರು. ಏನು ಸಮಾಜದ ಪ್ರಥಮ ಘಟಕ ಯಾವುದು ಅಂತೇಳಿ ಭಾಳಷ್ಟು ಕೇಳಿದರು. ಇಂಗ್ಲೀಷ್ ಒಳಗೆ ಇದನ್ನು ಮಿನಿಯೇಚರ್ ಅಂತೇಳಿ ಕರೀತಾರೆ ರೀ. ಸೊ ಸಮಾಜದಿಂದ ಇದು ಕುಟುಂಬದಿಂದ ಮಗು ಏನೇನು ಕಲಿಬಹುದು ಅಂದ್ರೆ ಇಲ್ಲಿ ನೋಡ್ರಿ, ಲ್ಯಾಂಗ್ವೇಜ್ ಕಲಿತಾನು, ಭಾಷೆ, ನಮ್ಮ ವ್ಯಾಲ್ಯೂಸನ್ನು ಕಲಿತಾನು, ಹೌದಾ, ಮೌಲ್ಯಗಳನ್ನು ಮತ್ತು ಡಿಸಿಪ್ಲಿನನ್ನು ಅವನೇನು ಮಾಡ್ತಾನೆ ರೀ, ಕುಟುಂಬದಾಗ ಕಲಿತಾನು. ಹಾಗಾಗಿನೂ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ನೋಡ್ರಿ, ಏನಂತೇಳಿ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೇಳಿ. ಹೌದಾ? ಹಾಗಾಗಿ ಇಲ್ಲಿ ಮಗು ಏನು ಮಾಡ್ತದೆ ರೀ, ಭಾಷೆಯನ್ನು ಕಲಿತದ, ನಮ್ಮ ಮೌಲ್ಯಗಳನ್ನು ಕಲಿತದ, ಮತ್ತು ಶಿಸ್ತನ್ನು ಮಗು ಏನು ಮಾಡ್ತದೆ ಅಂದ್ರೆ ಮನೆಯೊಳಗೆ ಕಲಿತಾನೆ ರೀ. ಅದ್ರ ಜೊತೆಗೆ ಪ್ರೀತಿ, ವಾತ್ಸಲ್ಯ ಎಲ್ಲವನ್ನು ಕಲಿತಾನೆ ರೀ. ಎಲ್ಲಿ? ಮನೆಯೊಳಗೆ. ಬಿಫೋರ್ ಅವನು ಹೊರಗೆ ಹೋಗೋಕ್ಕಿಂತ ಮುಂಚಿತವಾಗಿ. ಎರಡನೇದು ಏನು ರೀ, ಸಾಮಾಜೀಕರಣವನ್ನು ಬೆಳೆಸುವಲ್ಲಿ ಸಹಾಯಕವಾಗುವುದು ಯಾವುದಂದ್ರೆ ಶಾಲೆ. ಶಾಲೆ ಏನು ಮಾಡ್ತದೆ ಅಂದ್ರೆ ನಮಗೆ ಶಿಕ್ಷಣವನ್ನು ನೀಡ್ತದ. ಶಾಲೆ ಅಂದ್ರೆ ನಾವು ಏನೇನು ಕಲಿತೀವಿ ಅಂದ್ರೆ ಸಹಕಾರ, ಅಲ್ಲಿ ಶಿಸ್ತು ಕಲಿತೀವಿ, ಜೊತೆಗೆ ಗೌರವವನ್ನು ಹೇಗೆ ಕೊಡೋದಂತೇಳಿ ಮನೆಯೊಳಗೂ ಕಲ್ತಿರ್ತೀವಿ, ಬಟ್ ಇಲ್ಲೂ ಕಲಿತೀವಿ ರೀ. ಇದು ಮುಖ್ಯವಾಗಿ ನಾವು ಶಾಲೆ ಅಂತ ಕಲಿಯುವಂಥ ಸಾಮಾಜಿಕ ಕ್ರಿಯೆಗಳು ರೀ. ಹೌದಾ? ನೆಕ್ಸ್ಟ್ ಬರ್ರಿ, ಪಿಯರ್ ಗ್ರೂಪ್ ಅಥವಾ ನಮ್ಮ ಸ್ನೇಹಿತರ ಗುಂಪಿನಿಂದ ಏನೇನು ಕಲಿತೀವಿ ರೀ ನಾವು. ಸ್ನೇಹಿತರಿಂದ ನಾವು ಏನೇನು ಕಲಿತೀವಿ ರೀ, ಅಭ್ಯಾಸ, ಹೌದಾ, ಮತ್ತು ಮನೋಭಾವದ ಮೇಲೆ ನಮ್ಮ ಸ್ನೇಹಿತರ ಒಂದು ಏನಾಗ್ತದೆ, ಗುಂಪು ನಮ್ಮ ಮೇಲೆ ಏನು ಪ್ರಭಾವವನ್ನು ಬೀರ್ತದೆ. ನೋಡಿರಿ, ಮಗು ಒಂದು ಸಲ ಹೊರಗೆ ಬಿತ್ತಪ್ಪ ಮನೆ ಅಂತಂದ್ರೆ ಒಂದು ಅವನ ಬಾಲ್ಯ ವ್ಯವಸ್ಥೆ ಮುಗೀತು, ಹಸುಳೆತನ ಮುಗೀತಂದ್ರೆ ಏನು ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೋ, ಆಮೇಲೆ ನಾವು ಗುಂಪಲ್ಲಿ ಸ್ನೇಹಿತರನ್ನ ಇಲ್ಲಿ ಒಂದಾಗ್ತಾನಲ್ಲ, ಆಮೇಲೆ ಅವ್ನು ಏನು ಮಾಡ್ತಾನೋ ಅವರಂತೆ ಕಾಣಲಿಕ್ಕೆ ತಾನು ಕೂಡ ಹಾತೊರಿತಾನೆ ರೀ. ಅವರಂತೆ ಇರಕ್ಕೆ ತಾನು ಕೂಡ ಹಾತೊರಿತಾನೆ. ಅವರಂತೆ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಅವನೇನು ಮಾಡ್ತಾನೋ ಇಲ್ಲಿ ಮಗು ತನ್ನಿಂತಾನ ಏನು ಮಾಡ್ತಾನೆ ರೀ, ಪ್ರಯತ್ನ ಪಡ್ತಾನೆ ಸಾಧ್ಯದಷ್ಟು. ಹೌದಾ? ನೆಕ್ಸ್ಟ್ ಬರ್ರಿ, ಮಾಸ್ ಮೀಡಿಯಾ, ಸಾಮೂಹಿಕ ಮಾಧ್ಯಮಗಳು. ನೋಡ್ರಿ, ಟಿ ವಿ ಒಳಗೆ, ಇಂಟರ್ನೆಟ್ ಒಳಗೆ, ನ್ಯೂಸ್ ಪೇಪರ್ ಒಳಗೆ ಏನು ಬರ್ತಾವಲ್ರಿ, ಏನು ಐಡಿಯಾ ಅಥವಾ ಇನ್ಫಾರ್ಮೇಷನು ಅಥವಾ ಅಡ್ವರ್ಟೈಸ್ಮೆಂಟ್ಗಳು ಕೂಡ, ಅಥವಾ ಟಿ ವಿಯಲ್ಲಿ ಬರ್ತಕ್ಕಂಥ ಹೀರೋಯಿನ್ಗಳನ್ನು ನೋಡಿ ಕೂಡ ಮಕ್ಕಳು ತಮ್ಮ ಮಾತಾಡುವಿಕೆ, ತಮ್ಮ ಉಡುಗೆ ತೊಡುಗೆಗಳನ್ನು, ತಮ್ಮ ತಲೆ ಬಾಚ್ಕೊಳ್ಳೋದು, ಮತ್ತು ಯಾವ ರೀತಿಯಾದಂಥ ಅವರು ನೆಚ್ಚಿನ ನಟ ಅಥವಾ ನಟಿ ಬಳಸುವಂಥ ಏನು ಟಿ ವಿಯಲ್ಲಿ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟನ್ನು ನೋಡಿ ಸೋಪ್ ಬಳಸೋದು, ಇವನ್ನೆಲ್ಲವನ್ನು ಮಾಡೋದನ್ನು ನಾವು ಏನು ಮಾಡಿದ್ದೀವಿ ರೀ, ನಾವು ನೋಡಿದ್ದೀವಿ ಮತ್ತು ಕೇಳಿದ್ದೀವಿ ರೀ. ಮತ್ತು ಇದರಲ್ಲಿ ನಾವು ಕೂಡ ಇದನ್ನು ಮಾಡಿರ್ಬೋದು ರೀ ಮೊದಲು. ಹೌದಾ? ಹಾಗಾಗಿ ನೆಕ್ಸ್ಟು 4ನೇದು ಬರ್ರಿ, ಮಾಸ್ ಮೀಡಿಯಾ, ಸಾಮೂಹಿಕ ಮಾಧ್ಯಮಗಳು. ಇವತ್ತಿನ ದಿನಮಾನಗಳು ಅದ್ರ ಬಗ್ಗೆ ಮಾತಾಡಿದ್ವಿ ನಾವು. ಈಗ ಬರ್ರಿ, ಕಮ್ಯುನಿಟಿ ಆ್ಯಂಡ್ ರಿಲಿಜನ್. ನೋಡಿರಿ, ಕಮ್ಯುನಿಟಿ ಮತ್ತು ರಿಲಿಜನ್ ಅಥವಾ ಸಮುದಾಯ ಮತ್ತು ಧರ್ಮ ಏನು ಮಾಡ್ತದೆ ಅಂದ್ರೆ ನಮಗೆ ನಮ್ಮ ಟ್ರೆಡಿಷನು, ನಮ್ಮ ಕಲ್ಚರು, ನಮ್ಮ ಎಥಿಕ್ಸು ಅಂದ್ರೆ ಸಂಪ್ರದಾಯ, ಸಂಸ್ಕೃತಿ ಮತ್ತು ನೈತಿಕತೆಯನ್ನು ಕಲಿಸ್ತಾವ್ರಿ. ಇದರ ಮೂಲಕ ನಾವೇನು ಮಾಡ್ತೀವಿ, ಸಮಾಜದೊಳಗೆ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕಲಿತೀವಿ ರೀ. ಇವೆಲ್ಲ ಏನು ಕಾರಕಗಳು ಅಥವಾ ಏಜೆಂಟ್ಸ್ ಅಂತೇಳಿ ಕರಿತೀವಿ ರೀ. ಈಗ ಬರ್ರಿ, ನೆಕ್ಸ್ಟು ಸಾಮಾಜೀಕರಣದ ಇನ್ನು ಮತ್ತೆ ಇವು ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ರೀ. ಏನಂತೇಳಿ, ಸಾಮಾಜೀಕರಣದ ಕಾರಕಗಳಲ್ಲಿ ಮುಖ್ಯವಾಗಿ 2 ವಿಧಗಳು ಬರ್ತಾವೆ ರೀ. ಒಂದು ಅಥವಾ ರೋಲ್ ಅಂತೇಳಿ ಕರಿತೀವಿ ನಾವು ಅದನ್ನು, ಪಾತ್ರ. ಒಂದು ಆ್ಯಕ್ಟಿವ್ ಸೋಷಲೈಸೇಷನ್ ಆಗ್ತದೆ ರೀ, ಆ್ಯಕ್ಟಿವ್ ಸೋಷಲೈಸೇಷನ್ ಏಜೆಂಟ್ಸು, ಮತ್ತು ಇನ್ನೊಂದು ಪ್ಯಾಸಿವ್ ಸೋಷಲೈಸೇಷನ್ ಏಜೆಂಟ್ ರೀ. ನೋಡಿರಿ, ನಾನು ಮೊದಲೇ ಆ್ಯಕ್ಟಿವ್ ಹೇಳ್ತೀನಿ ಕೇಳಿರಿ. ಅಥವಾ ಇಲ್ಲಿ ನೋಡಿರಿ, ನಾವು ಆ್ಯಕ್ಟಿವ್ ಆಗಿ ಇಲ್ಲಿ ಏನು ಮಾಡಿರ್ತೀವಿ, ನಾವು ಭಾಗವಹಿಸಿರ್ತೀವಿ, ಅಂದರೆ ನಮ್ಮ ಪಾತ್ರ ಅಲ್ಲಿ ಇರ್ತದ. ನಾವು ಅಲ್ಲಿ
ನಾವು ಕೂಡ ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳ್ರಿ. ಈಗ ಇಬ್ಬರು ವ್ಯಕ್ತಿಗಳು ಮಾತಾಡಕತ್ತಾರ ಯಾವುದೋ ಒಂದು ವಿಷಯದ ಕುರಿತು, ನಮ್ಮ ಜೊತೆಗೆ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಮಾತಾಡಕತ್ತಾನಂದ್ರೆ ಅವು ಏನು ಮಾತಾಡಕತ್ತಾನೋ ಅದಕ್ಕೆ ನಾವು ಆನ್ಸರ್ ಮಾಡಾಕತ್ತೀವಿ ಅಥವಾ ಅವ್ನು ಹೇಳೋದನ್ನು ನಾವು ಕೇಳಾಕತ್ತೀವಿ ಅಂದ್ರೆ ಅದರ ಅರ್ಥ ಏನು, ನಾವು ಆ್ಯಕ್ಟಿವ್ ಸೋಷಲೈಜೇಷನ್ ಒಳಗೆ ಆ ವಾತಾವರಣದೊಳಗೆ ಇದ್ದೀವಿ ಅಥವಾ ಆ ರೂಲ್ ಒಳಗೆ ಆ ಪಾತ್ರದೊಳಗೆ ನಾವು ಇದ್ದೀವಿ ಅಂತೇಳಿ ಅರ್ಥ. ಇನ್ನೊಂದೇನು ಪ್ಯಾಸಿವ್ ಸೋಷಲೈಜೇಷನ್ ಏಜೆಂಟ್ಸ್ ಅಂದರೆ ಏನು ರೀ? ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಲೈಬ್ರರಿ ಒಳಗೆ ಕುಂತಿದ್ದೀನಿ ರೀ, ಏನೋ ಅಲ್ಲಿ ನಾನು ಏನೋ ಓದಾಕತ್ತೀನೋ ಅಥವಾ ಓದಲ್ದೇನೆ ಇರ್ಬೋದು, ನಾನು ಸುಮ್ಮನೆ ಕುಂತಿರ್ಬೋದು, ಅಥವಾ ಅಲ್ಲಿ ನಡೀತಕ್ಕಂಥ ನಾನು ಏನೂ ಓದಾಕತ್ತಿಲ್ಲ ಅಥವಾ ಓದ್ದೇನೆ ಇರ್ಬೋದು ಅಥವಾ ಸುಮ್ಮನೆ ಕುಂತಿರ್ಬೋದು ಅಥವಾ ಓದಾಕತ್ತಿರ್ಬೋದು ರೀ. ಆದರೆ ಅಲ್ಲಿ ಬರುವಂಥ ವ್ಯಕ್ತಿಗಳು ಅವ್ರು ಮಾತಾಡುವಂಥ ಮಾತುಗಳು ನನ್ನ ಕಿವಿ ಮೇಲೆ ಬೀಳ್ತಾವೆ. ನಾನು ಅದರೊಳಗೆ ಆ್ಯಕ್ಟಿವ್ ಆಗಿ ಭಾಗವಹಿಸಿಲ್ಲ, ಬಟ್ ಆ ಮಾತುಗಳು ನನ್ನ ಕಿವಿ ಮೇಲೆ ಬೀಳಾಕತ್ತಾವ ಅಂದ್ರೆ ಅದರ ಅರ್ಥ ಅದು ಏನೋ ಅದು ತನ್ನದೇ ಆದಂಥ ಒಂದು ಪ್ರಭಾವವನ್ನು ನನ್ನ ಮೇಲೆ ಬೀಳ್ತದೆ. ಹಾಗಾಗಿ ಅದು ಪ್ಯಾಸಿವ್ ಸೋಷಲೈಜೇಷನ್ ಏಜೆಂಟ್ಸ್ ಅಂತೇಳಿ ಕರಿತೀವಿ ರೀ. ಇವನ್ನ ಆ್ಯಸ್ ಇಟ್ ಈಸ್ ಇಂಗ್ಲೀಷ್ ಒಳಗೆ ನೆನಪಿಟ್ಕೊರಿ. ಸಾಧ್ಯ ಆದ್ರೆ ಆಗ್ಲಿಕ್ಕಂದ್ರೆ ನೀವೇನು ಮಾಡಿರಿ ಇದನ್ನು ಕನ್ನಡದಾಗ ಏನಂತಾರೆ ಅಂತೇಳಿ ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೊರಿ. ಹೌದಾ? ನೆಕ್ಸ್ಟ್ ಬರ್ರಿ ಈಗ ಟೈಪ್ಸ್ ಆಫ್ ಸೋಷಲೈಜೇಷನ್, ಸಾಮಾಜೀಕರಣದ ವಿಧಗಳಲ್ಲಿ. ಇದರೊಳಗೆ 4 ವಿಧಗಳು ಮುಖ್ಯವಾಗಿ ಬರ್ತಾವೆ ರೀ. ಒಂದು ಪ್ರೈಮರಿ ಸೋಷಲೈಜೇಷನ್, ಇನ್ನೊಂದು ಸೆಕೆಂಡ್ರಿ ಸೋಷಲೈಜೇಷನ್ನು, ಮತ್ತು ಇನ್ನೊಂದು ಏನು ಬರ್ತದೆ ಅಂದ್ರೆ ಅಡಲ್ಟ್ ಸೋಷಲೈಜೇಷನ್ ರೀ. ಮತ್ತು ಲಾಸ್ಟಿಗೆ ಏನು ಬರ್ತದೆ ಅಂದ್ರೆ ರೀ ಸೋಷಲೈಜೇಷನ್ ಅಥವಾ ಮರು ಸೋಷಲೈಜೇಷನ್ ಅಂತೇಳಿ ಕರಿತೀವಿ ನಾವು, ಸಾಮಾಜೀಕರಣ ಅಂತೇಳಿ ಕರಿತೀವಿ. ಹೌದಾ? ಇದನ್ನು ಪ್ರೈಮ್ರಿಗೆ ನಾವು ಏನಂತೇಳಿ ಕರಿತೀವಿ? ಪ್ರಾಥಮಿಕ ಅಥವಾ ಮುಖ್ಯ ಸಾಮಾಜೀಕರಣದ ಹಂತ ಅಂತೇಳಿ ಕರಿತೀವಿ ಅಥವಾ ವಿಧ ಅಂತೇಳಿ ಕರಿತೀವಿ. ದ್ವಿತೀಯ ಸಾಮಾಜೀಕರಣ, 3ನೇದು ಪ್ರೌಢ ಸಾಮಾಜೀಕರಣ, 4ನೇದು ಮರು ಸಾಮಾಜೀಕರಣ ಅಂತೇಳಿ ಕರಿತೀವಿ. ಹೌದಾ? ಈಗ ಬರೀ 1 by 1 ನೋಡ್ಕೊಂಡು ಹೋಗೋಣ್ರಿ. ಏನು ಇವು ಅದರ ಏನು ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಈ ವಿಧಗಳ ಒಳಗಂದ್ರೆ ಪ್ರೈಮರಿ ಸೋಷಲೈಜೇಷನ್ ಅಥವಾ ಪ್ರಾಥಮಿಕ ಸಾಮಾಜೀಕರಣ ಏನು ಮಾಡ್ತದೆ ಅಥವಾ ಮುಖ್ಯ ಸಾಮಾಜೀಕರಣ ಏನು ಪಾತ್ರ ವಹಿಸ್ತದೆ ಅಂದ್ರೆ ನೋಡ್ರಿ, ಇದೇನಾಗ್ತದೆ ಅಂದ್ರೆ ಈ ಹಂತ ಯಾವಾಗ ಆಗ್ತದೆ ಅಂದ್ರೆ ನಾವು ಮನೆ ಒಳಗಿರ್ತೀವಲ್ಲ ಅಥವಾ ನಾವು ಕುಟುಂಬದಾಗಿರ್ತೀವಲ್ಲ ಅವಾಗಿದು ಪ್ರಾರಂಭ ಆಗ್ತದೆ ರೀ. ಯಾವುದು? ಪ್ರಾಥಮಿಕ ಸಾಮಾಜೀಕರಣ ಅಥವಾ ಪ್ರೈಮ್ರಿ ಏನಿದೆ ಅಲ್ಲ, ಇದು ನಾವು ಕುಟುಂಬದೊಳಗಿರ್ತೀವಲ್ಲ ಆವಾಗ ಇದು ಪ್ರಾರಂಭವಾಗ್ತದೆ. ಯಾವಾಗ? ನಮ್ಮ ಚೈಲ್ಡ್ಹುಡ್ ಒಳಗೆ. ಮತ್ತು ಇಲ್ಲಿ ಮುಖ್ಯವಾಗಿ ಈ ಪ್ರೈಮರಿ ಸೋಷಲೈಜೇಷನ್ ಅಥವಾ ಪ್ರಾಥಮಿಕ ಅಥವಾ ಮುಖ್ಯ ಸಾಮಾಜೀಕರಣ ಇದೇನಾಗ್ತದೆ ಅಂದ್ರೆ ಮುಖ್ಯವಾಗಿ ನಮ್ಮ ಕುಟುಂಬದ ಮೂಲಕನ ನಡೀತದೆ ರೀ. ಇಲ್ಲಿ ಮಗು ಅಂದ್ರೆ ಅದರ ಅರ್ಥ ಏನು? ಮಗು ಚೈಲ್ಡ್ಹುಡ್ ಅಂತೇಳಿ ಅನ್ಕೋರಿ ಅಥವಾ ಹಸುಳೆತನ ಅಂತೇಳಿ ಅನ್ಕೋರಿ. ಅಂದ್ರೆ ಇಲ್ಲಿ ಒಂದು 6 ವರ್ಷದ ಒಳಗಿನ 6 ವರ್ಷ ಅಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು 2-3 ವರ್ಷ ಮತ್ತು 0 ಒಂದು 2-3 ವರ್ಷ ಅಂತೇಳಿ ಅನ್ಕೋರಿ. ಅಲ್ಲಿ ಮಟನು ಮಗು ಅಥವಾ ಪ್ರೀ ಅಥವಾ ಉತ್ತರ ಬಾಲ್ಯಾವಸ್ಥೆದವರೆಗೂ ಮಗು ಏನು ಮಾಡ್ತದೆ? ಜಾಸ್ತಿ ಕುಟುಂಬದೊಂದಿಗೇನೆ ಇರ್ತಾನೆ, ಕುಟುಂಬದಾಗನ ಕಲಿತಾನೆ ಜಾಸ್ತಿ. ಇಲ್ಲಿ ಯಾವುದೇ ರೀತಿಯಾದಂಥ ಹೊರಗಿನ ವಾತಾವರಣ ಅಲ್ವೇ ಅಲ್ಲ, ಹಸುಳೆತನ ಅಂತೇಳಿ ಅನ್ಕೋರಿ. ಆಮೇಲೆ ಬರುವಂಥದ್ದು ಯಾವ್ದು? ಸೆಕೆಂಡ್ರಿ ಸೋಷಲೈಜೇಷನ್ ಅಂದರೆ ಇಲ್ಲಿ ಮಗು ಏನು ಮಾಡ್ತಾನೆ? ತನ್ನ ಕುಟುಂಬದಿಂದ ಹೊರಗೆ ಬಂದು ಹೊರಗಿಂದ ಕಲಿತಾನೆ ರೀ. ಅಥವಾ ಏನು ನೆರೆಹೊರೆಯಿಂದ ಆಗಿರ್ಬೋದು ರೀ, ಶಾಲೆ ಮತ್ತು ಸ್ನೇಹಿತರಿಂದ ಆಗಿರ್ಬೋದು ರೀ. ಇಲ್ಲಿ ಏನು ಮಾಡ್ತಾನೆ? ಮಗು ಕಲಿತಾನೆ ರೀ. ಯಾವುದು? ಸೆಕೆಂಡ್ರಿ ಸೋಷಲೈಜೇಷನ್ ಹಂತದೊಳಗೆ. ಸೊ ಮೊದಲನೇದು ಯಾವುದು? ಕುಟುಂಬದಾಗ ಕಲಿತಾನೆ ರೀ, ಅದೇನು ಪ್ರಾಥಮಿಕ ಹಂತ ಅಥವಾ ಮುಖ್ಯ ಸಾಮಾಜೀಕರಣ ಹಂತ ರೀ. 2ನೇದು ಯಾವ ವಿಧ ಅಂದ್ರೆ ಸೆಕೆಂಡ್ರಿ ಸೋಷಲೈಜೇಷನ್ ಅಥವಾ ದ್ವಿತೀಯ ಸಾಮಾಜೀಕರಣ. ಇಲ್ಲಿ ಮಗು ಏನು ಮಾಡ್ತಾರೆ? ಕುಟುಂಬದಿಂದ ಹೊರಗೆ ಏನು ಕಲಿತಾರಲ್ರಿ, ಏನು ಅದು ಶಾಲೆ ಒಳಗಿರ್ಬೋದು ಅಥವಾ ತನ್ನ ಸ್ನೇಹಿತರಿಂದ ಇರ್ಬೋದು ಅಥವಾ ನೆರೆಹೊರೆಯವರಿಂದ ಕಲಿಯಬಹುದು, ಆ ಅಂಶಗಳು ಬರ್ತಾವ್ರಿ ಇಲ್ಲಿ. 3ನೇದು ಅಡಲ್ಟ್ ಸೋಷಲೈಜೇಷನ್, ಮನುಷ್ಯ ಪ್ರೌಢ, ಇದನ್ನು ನಾವೇನಂತ ಹೇಳ್ತೀವಿ? ಪ್ರೌಢ ಸಾಮಾಜೀಕರಣ ಅಂತೇಳಿ ಕರಿತೀವಿ. ಮನುಷ್ಯ ದೊಡ್ಡವನಾಗಿ ಏನು ಹೊಸ ರೋಲನ್ನು ಪ್ಲೇ ಮಾಡ್ತಾನೋ ಅಥವಾ ಪಾತ್ರವನ್ನು ವಹಿಸ್ತಾನಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಏನೋ ಕಲಿತು ಏನಾಗ್ತಾನೆ? ನಾಳೆಗೆ ನೌಕರಿ ಹಿಡಿತಾನೋ ಅಥವಾ ಅವೇನೋ ಪೋಷಕನಾದ, ಆವಾಗ ತನ್ನದೇ ಆದಂಥ ಒಂದು ಪಾತ್ರವನ್ನು ಅವನು ನಿಭಾಯಿಸ್ತಾನೆ ರೀ ಇಲ್ಲಿ. ಹೌದಾ? ಏನು ಮೊದಲಿದ್ದಂಗೆ ಇರ್ತಾನೆ ರೀ, ತನ್ನ ಮಗು ಇದ್ದಂಗೆ ತನ್ನ ಪಾಲಕನಾದಾಗ ಅಥವಾ ಪೋಷಕರಾದನೋ ಹಂಗೆ ಇರ್ತಾನೆ ರೀ? ಇಲ್ಲ, ಚೇಂಜ್ ಆಗ್ತಾನಲ್ಲ. ಹೌದಾ? ಮತ್ತು ಬರೀ ರೀಸೋಷಲೈಜೇಷನ್ ಅಥವಾ ಮರು ಸಾಮಾಜೀಕರಣ. ವ್ಯಕ್ತಿ ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಹೋದಾಗ ಆ ಪರಿಸರಕ್ಕೆ ತಕ್ಕಂತೆ ಏನು ಮಾಡ್ತಾನೆ ರೀ? ವ್ಯವಹರಿಸ್ತಾನೆ ರೀ. ಅದಕ್ಕೆ ನಾವೇನಂತ ಹೇಳಿರ್ತೀವಿ?
ಮರು ಸಾಮಾಜೀಕರಣ ಅಂತೇಳಿ ಕರಿತೀವಿ. ನೋಡಿರಿ, ಸಾಮಾಜಿಕ ಪರಿಸರ ಬದಲಾದಾಗ ಹೊಸ ನಿಯಮಗಳನ್ನು ಕಲಿಯೋದಕ್ಕೆ ನಾವೇನಂತೇಳಿ ಕರಿತೀವಿ? ಮರು ಸಾಮಾಜೀಕರಣ ಅಂತೇಳಿ ಕರಿತೀವಿ. ಐ ಹೋಪ್ ನಿಮಗಿದು ಟೈಪ್ಸ್ ಆಫ್ ಸೋಷಲೈಸೇಷನ್ ತಿಳಿದದೆ ಅಂತೇಳಿ ಅಂದ್ಕೊಂಡಿನಿ. ಈಗ ಬರ್ರಿ ಸ್ಟೇಜಸ್ ಆಫ್ ಸೋಷಲೈಸೇಷನ್. ನೋಡಿರಿ, ಇಲ್ಲಿ ಒಂದು ಮೊದಲನೇದ್ರು ಏನ್ರಿ? ಇನ್ಫೆನ್ಸಿ ಸೋಷಲೈಸೇಷನ್, ಸೋಷಲೈಸೇಷನು ಅಲ್ಲ, ಇನ್ಫೆನ್ಸಿ ಟೈಮ್ ಪೀರಿಯಡ್ ಇದು. ಇನ್ಫೆನ್ಸಿ ಯಾವುದು? ಇನ್ಫೆನ್ಸಿ ಅಂದ್ರೆ ಹಸುಳೆತನ ಅಂತೇಳಿ ಕರಿತೀವಿ. ಹಸುಳೆತನ ಏನು? 0ರಿಂದ 2 ವರ್ಷ ಬರ್ತದ್ರಿ ಇದು. ಇಲ್ಲಿ ಮಗು ಏನು ಮಾಡ್ತದಂದ್ರೆ, ಇದು 0ರಿಂದ 2 ವರ್ಷ ಮಟ್ಟ ಆ ರೀತಿಯಾದಂಥ ಏನು ಸೋಷಲೈಸೇಷನ್ ಆಗಲ್ರಿ, ಇಲ್ಲಿ ಕಡಿಮೆ ಇರ್ತದೆ. ಆದರೆ ಚೈಲ್ಡ್ಹುಡ್ ಒಳಗೆ ಭಾಳ ಅಂದ್ರೆ ಭಾಳ ಸೋಷಲೈಸೇಷನ್ ಅಥವಾ ಸಾಮಾಜೀಕರಣ ಆಗ್ತದೆ ರೀ. ಇಲ್ಲಿ ಮಗು ಭಾಳಷ್ಟು ಕಲಿತಾನೆ. ಏನು? 2ರಿಂದ 12 ವರ್ಷದವರೆಗೆ ಮಗು ಭಾಳ ಅಂದ್ರೆ ಭಾಳ ಕಲಿತಾನೆ ರೀ. ಸೊಸೈಟಿ ಒಳಗೆ ಹೆಂಗಿರಬೇಕು, ಯಾರೊಂದಿಗೆ ಹೆಂಗೆ ಮಾತಾಡಬೇಕು, ಯಾರ ಜೊತೆಗೆ ಹೆಂಗೆ ಬಿಹೇವ್ ಮಾಡಬೇಕು, ಯಾವ ರೀತಿಯಾಗಿ ವರ್ತಿಸ್ಬೇಕು, ಯಾವ ಸಂದರ್ಭದಾಗ ಯಾವ ರೀತಿಯಾಗಿ ವರ್ತಿಸ್ಬೇಕು ಅನ್ನೋದನ್ನು ಮಗು 2ರಿಂದ 12 ವರ್ಷದೊಳಗೇನೆ ಏನು ಬಾಲ್ಯದ ವ್ಯವಸ್ಥೆ ಇದಲ್ರಿ, ಅಲ್ಲಿ ಮಗು ಜಾಸ್ತಿ ಕಲಿತದೆ ರೀ. ಹೌದಾ? ಇದನ್ನು ಈ ಸ್ಟೇಜನ್ನು ನಾವು ಮೊದಲೇ ಕಲ್ತಿದ್ದೀವಿ ರೀ. ನಮ್ಮ ಮೊದಲನೇ ವಿಡಿಯೋದೊಳಗೆ ಇದರ ಬಗ್ಗೆನೇ ಇತ್ತು. ಹೌದಾ? ಎರಡನೇದೇನು? 2ರಿಂದ 12 ವರ್ಷದವರೆಗಿನ ಒಂದು ಟೈಮ್ ಲೈನ್ ರೀ. ಹೌದಾ? ಮೂರನೇದ್ದು ಏನು? ಇದ್ರೊಳಗೆ ಮತ್ತು ವಿಧಗಳು ಆಗ್ತಾವೆ ರೀ. ಹೌದಾ? 2ರಿಂದ 12 ವರ್ಷದೊಳಗೆ ಮಗು ಇಲ್ಲಿ ನೋಡ್ರಿ, ಒಂದು ಸಾಮಾಜೀಕರಣಕ್ಕೆ ಭಾಳ ಇಂಪಾರ್ಟೆಂಟ್ ರೀ. ಅದ್ರ ಜೊತೆಗೆ ಭಾಷೆಯನ್ನು ಕಲಿಯೋಕ್ಕೂ ಈ ಹಂತ ಭಾಳ ಅಂದ್ರೆ ಭಾಳ ಏನಾಗ್ತದೆ? ಸಹಾಯಕ ಆಗ್ತದೆ. ಮತ್ತು ಇದು ಭಾಳ ತೀವ್ರವಾಗಿ ನಡೀತದೆ ಇಲ್ಲಿ ಸಾಮಾಜೀಕರಣ. ಎಲ್ಲಿ ಕ್ವಶ್ನ್ ಏನಾದರೂ ಕೇಳ್ಬೋದು, ಭಾಳ ತೀವ್ರವಾಗಿ ಸಾಮಾಜೀಕರಣ ನಡೆಯುವಂಥ ಹಂತ ಯಾವುದು ಅಂತೇಳಿ ಕೇಳಿದ್ರೆ ಇವು 4 ಇದ್ದು ಅಂತ ತಿಳ್ಕೊರಿ. ಇನ್ಫೆನ್ಸಿ, ಚೈಲ್ಡ್ಹುಡ್, ಅಡಲ್ಸನ್ ಆ್ಯಂಡ್ ಇನ್ನೊಂದು ಯಾವುದಾದ್ರು ಕೊಟ್ರೆ ಅಂತ ತಿಳ್ಕೊರಿ. ಆವಾಗ ಚೈಲ್ಡ್ಹುಡ್ ಅಥವಾ ಬಾಲ್ಯತನ ಅಂತೇಳಿ ಬರ್ತದೆ ಒಂದನೇದು. ಇನ್ನೊಂದು ಏನಾದರೂ ನಮಗೆ ಈ ರೀತಿಯಾಗಿ ಕ್ವಶ್ನ್ ಕೊಟ್ಟರು, ಏನು ನಮ್ಮ ಸಾಮಾಜೀಕರಣ ಯಾವ ಹಂತದಲ್ಲಿ ಜಾಸ್ತಿ ಆಗ್ತದೆ ಅಂಥೇಳಿ ಕೇಳಿದ್ರೆ, ಯಾವ ಹಂತದಾಗ ಒಂದು ಸಾಮಾಜೀಕರಣ ಜಾಸ್ತಿ ಇದನ್ನಾಗ್ತದೆ ಅಂಥೇಳಿ ಕೇಳಿದ್ರೆ, ಯಾವ ಹಂತ ಅಂಥೇಳಿ ಕೇಳಿದ್ರೆ, ಆವಾಗ ನಾವೇನು ಮಾಡ್ಬೇಕಂದ್ರೆ, ನಮಗೆ ಒಂದು ವೇಳೆ ನಮ್ಮ ಆಪ್ಷನ್ಸ್ ಒಳಗೆ ನೋಡ್ರಿ, ಇನ್ಫೆನ್ಸಿನೇ ಇತ್ತು, ಹಸುಳೆತನೂ ಇತ್ತು, ಅರ್ಲಿ ಚೈಲ್ಡ್ಹುಡ್ ಇತ್ತು, ಲೇಟರ್ ಚೈಲ್ಡ್ಹುಡ್ ಇತ್ತು, ಮತ್ತು ಅಡಲ್ಸನ್ ಇತ್ತಂದ್ರೆ ಇಲ್ಲಿ ಅರ್ಲಿ ಚೈಲ್ಡ್ಹುಡ್ ಮೇಲೆ ನಾವೇನು ಮಾಡ್ಬೇಕು ರೀ? ಜಾಸ್ತಿ ಒಂದು ಒತ್ತನ್ನು ಕೊಡಬೇಕು. ಮತ್ತು ನಮ್ಮ ಆನ್ಸರು ಅದೇ ಆಗಿರ್ಬೇಕು ರೀ. ಯಾವುದು? ಅರ್ಲಿ ಚೈಲ್ಡ್ಹುಡ್ನ ಆಗಿರ್ಬೇಕು ರೀ. ಹೌದಾ? ಸೊ ಇದು ಆಪ್ಷನ್ಸ್ ಏನು ನೀಡಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ರೀ ಆನ್ಸರ್ ಏನು ಬರ್ತದೆ ಅಂಥೇಳಿ. ನೋಡಿರಿ, ಮೊದಲನೇದು ಏನಂದೆ ನಾನು, ಯಾವಾಗ ಸಾಮಾಜೀಕರಣ ವೇಗವಾಗಿ ನಡೀತದೆ ಅಂದ್ಕೊಳ್ಳೆ ಅಲ್ಲಿ ಇನ್ಫೆನ್ಸಿ, ಚೈಲ್ಡ್ಹುಡ್ಡು, ಅಡಲ್ಸನ್ನು ಮತ್ತು ಇನ್ನೊಂದು ಯಾವುದಾದ್ರೂ ಕೊಟ್ಟಿದ್ರೆ ಅಲ್ಲಿ ನಮ್ಮ ಆನ್ಸರ್ ಏನಾಗ್ತಿತ್ತು? ಚೈಲ್ಡ್ಹುಡ್ ಅಂತಲೇ ಆಗ್ತಿತ್ತು. ಅದೇ ಇನ್ನೊಂದು ರೀತಿಯಾಗಿ ಯಾವ ಹಂತದಾಗ ಅಂತೇಳಿ ಕೊಟ್ಟು ಇನ್ಫೆನ್ಸಿ, ಅರ್ಲಿ ಚೈಲ್ಡ್ಹುಡ್, ಅಡಲ್ಸನ್ ಅಥವಾ ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಕಿಶೋರಾವಸ್ಥೆ, ಹಸುಳೆತನ ಅಂತೇಳಿ ಕೊಟ್ಟಿದ್ರೆ ಅಲ್ಲಿ ನಮ್ಮದು ಅರ್ಲಿ ಚೈಲ್ಡ್ಹುಡ್ ಸರಿಯಾದ ಉತ್ತರ ಆಗ್ತದೆ ರೀ. ಈಗ ಬರ್ರಿ, ಈ ಸಾಮಾಜೀಕರಣ ಉಂಟಾಗಲಿಕ್ಕೆ ಅಥವಾ ಸಾಮಾಜೀಕರಣ ಆಗಲಿಕ್ಕೆ ಯಾವ್ಯಾವ ಕಾರಣಗಳು ಮುಖ್ಯವಾಗಿ ತಮ್ಮ ಪಾತ್ರವನ್ನು ವಹಿಸ್ತಾವಂದ್ರೆ, ಒಂದು ನ್ಯಾಷನಾಲಿಟಿ. ನೋಡಿರಿ, ನೀವು ಯಾವ ದೇಶದಾಗ ಹುಟ್ಟಿರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಭಾರತದಾಗ ಹುಟ್ಟಿದ್ರೆ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು, ಭಾಷೆಯನ್ನು ನಾವು ಇಲ್ಲಿ ಕಲಿತೀವಿ. ಅದೇ ನಾವೆಲ್ಲೋ ಬೇರೆ ದೇಶದಾಗ ಹುಟ್ಟಿದ್ರೆ ಅಲ್ಲಿನ ಹಾವಭಾವವನ್ನು, ಅಲ್ಲಿ ಫ್ಯಾಷನನ್ನು, ಅಲ್ಲಿಯ ಉಡುಗೆ ತೊಡುಗೆಗಳನ್ನು ಎಲ್ಲ ನಾವು ಕಲಿತೀವಿ ರೀ. ಹಾಗಾಗಿ ನ್ಯಾಷನಾಲಿಟಿ ಒಂದು ಭಾಳ ಮುಖ್ಯವಾದಂಥ ಅಂಶ ಆಗ್ತದೆ ರೀ. ಏನು? ನಮ್ಮ ಸೋಷಲೈಸೇಷನನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ. ಮತ್ತು ಜೆಂಡರಿ ಅಂದರೆ ಲಿಂಗ. ನ್ಯಾಷನಾಲಿಟಿ ಅಂದರೆ ನಿಮಗೆ ಎಲ್ಲ ಗೊತ್ತಿರುವಂಥ ಏನು ರೀ? ನ್ಯಾಷನಾಲಿಟಿ ಅಂದರೆ ಏನು ರೀ?
ಏನಂತೇಳಿ ಬರೆಯೋರು ಹೇಳ್ರಿ? ನ್ಯಾಷನಾಲಿಟಿ ಅಂದ್ರೆ ರಾಷ್ಟ್ರೀಯತೆ ರೀ, ಹೌದಾ? ಜೆಂಡರ್ ಅಂದರೆ ಏನು ರೀ? ಲಿಂಗ. ಯಾವ ಲಿಂಗ ಇದೆಲ್ಲ ಅದ್ರ ಮೇಲೇನು. ಈಗ ನಾನು ಹುಡುಗ ಇದ್ರೆ ಹುಡುಗನಿಗೆ ಯಾವ ರೀತಿ ಆದಂಥ ಬೇಕಂತ ಉಡುಗೆ ತೊಡುಗೆಗಳು ಅವ್ರು ಮಾತಾಡೋದಾಯಿತು, ಇವನ್ನೆಲ್ಲ ನಾವು ಏನು ಮಾಡ್ತೀವಿ ರೀ? ಪೂರ್ವ ಬಾಲ್ಯ ಅಥವಾ ಉತ್ತರ ಬಾಲ್ಯ ವ್ಯವಸ್ಥೆ ಒಳಗೆ ನಾವು ಇದನ್ನೆಲ್ಲ ಕಲಿತೀವಿ. ಎಸ್ಪೆಷಲಿ ಉತ್ತರ ಬಾಲ್ಯ ಒಳಗೆ ನಾವು ಇದನ್ನೆಲ್ಲ ಭಾಳಷ್ಟು ಕಲಿತೀವಿ ಏನಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಹುಡುಗಿದ್ರೆ ಹುಡುಗನ ಗತೆ ಮಾತಾಡೋದನ್ನು, ಒಂದು ವೇಳೆ ಅವ್ನು ಕಲೀಲಿಲ್ಲಂದ್ರೂ ಸೊಸೈಟಿ, ಕುಟುಂಬ ಎಲ್ಲರೂ ಸೇರಿ ಅದನ್ನು ಕಲಿಸ್ತದೆ ರೀ. ಏನು? ಹುಡುಗಿದ್ರೆ ಹುಡುಗನ ಜೊತೆ ಮಾತಾಡೋದು, ಹುಡುಗರಿಗೆ ಒಂದು ಸಪ್ರೇಟ್ ಆದಂಥ ಡ್ರೆಸ್ಸು, ಹುಡುಗಿಯರಿದ್ದರೆ ಹುಡುಗಿಯರಿಗೆ ಸಪ್ರೇಟ್ ಆದಂಥ ಡ್ರೆಸ್ಸು, ಈ ರೀತಿಯಾದಂಥ ಡ್ರೆಸ್ಸು ಹುಡುಗಿಯರಿಗೆ, ಈ ರೀತಿಯಾದಂಥ ಒಂದು ವಸ್ತುಗಳು ಪರ್ಟಿಕ್ಯುಲರ್ ಆಗಿ ಹುಡುಗಿಯರು ಯೂಸ್ ಮಾಡೋದು, ಈ ರೀತಿ ವಸ್ತುಗಳು ಪರ್ಟಿಕ್ಯುಲರ್ ಈ ರೀತಿಯಾಗಿದೆ. ಮತ್ತು ಕಲ್ಚರು ನಮ್ಮದು ಏನು ಸಂಸ್ಕೃತಿ, ಸಂಸ್ಕೃತಿನೂ ಏನು ಮಾಡ್ತದೆ ಈ ಸಾಮಾಜಿಕರಣ ಬೆಳವಣಿಗೆಯಲ್ಲಿ ಅಥವಾ ಬೆಳೆಸುವಲ್ಲಿ ಪಾತ್ರವನ್ನು ವಹಿಸ್ತಾರೆ, ಹೌದಾ? ನೆಕ್ಸ್ಟು ಲ್ಯಾಂಗ್ವೇಜ್ ಯಾವ ಭಾಷೆ, ಆ ಭಾಷೆನೂ ಕೂಡ ನಮಗೇನು ಮಾಡ್ತದೆ? ಒಂದು ನಮಗೆ ಸಾಮಾಜೀಕರಣವನ್ನು ಕಲಿಸ್ತದೆ. ಈಗ ಬರೀ ಸಾಮಾಜೀಕರಣದ ಮಹತ್ವ ಏನು ಶಿಕ್ಷಣದಲ್ಲಿ ಅನ್ನೋದನ್ನು ಕಲಿಯೋಣ್ರಿ. ಸಾಮಾಜೀಕರಣ ಸೋಷಲೈಸೇಷನ್ ಡೆವಲಪ್ಸ್ ಮೋರಲ್, ಎಮೋಷನಲ್ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಪ್ಲೀಸ್ ಇದನ್ನು ನೆನಪಿಟ್ಕೊರಿ, ಇದರೊಳಗೆ ಭಾಳಷ್ಟು ಕ್ವಶನ್ಗಳು ಕೇಳ್ತಾರೋ ನೋಡಿರಿ. ವಿದ್ಯಾರ್ಥಿ ಒಳಗೆ ನೈತಿಕ, ಭಾವನಾತ್ಮಕ ಒಂದು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸೋದು ಯಾವುದಂದ್ರೆ ಸಾಮಾಜೀಕರಣ. ತರಗತಿಯಲ್ಲಿ ಶಿಸ್ತು ಮತ್ತು ಸಹಕಾರವನ್ನು ಬೆಳೆಸೋದು ಸಾಮಾಜೀಕರಣವು ವ್ಯಕ್ತಿತ್ವದ ನಿರ್ಮಾಣಕ್ಕೆ ಮತ್ತು ನಾಗರಿಕ ತರಬೇತಿಗೆ ಸಹಾಯಕ ಮಾಡುತ್ತದೆ. ಮತ್ತು ಸಾಮಾಜೀಕರಣ ಏನು ಮಾಡ್ತದೆ ಅಂದ್ರೆ ಗೌರವ ಮತ್ತು ಸಹಾನುಭೂತಿಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತದೆ ರೀ. ಸಹಾನುಭೂತಿ ಅಥವಾ ಎಂಪತಿ ಅಂತೇಳಿ ಕರಿತೀವಿ, ಹೌದಾ? ನೆಕ್ಸ್ಟ್ ಬರ್ರಿ. ರೋಲ್ ಆಫ್ ಟೀಚರ್ ಇನ್ ಸೋಷಲೈಸೇಷನ್ ಅಥವಾ ಶಿಕ್ಷಕರ ಪಾತ್ರವೇನು ಸಾಮಾಜೀಕರಣ ಆಗಲಿಕ್ಕೆ? ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನಾಗಬೇಕು? ಮಾದರಿಯಾಗಿರ್ತಾರೆ ರೀ, ಮತ್ತು ಮಾದರಿಯಾಗಿ ಇರಲೇಬೇಕು. ನಾವು ನೋಡಿರಿ, ಸಾಕಷ್ಟು ನಾವು ಎಲ್ಲ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆಲ್ಲ ಗೊತ್ತಿರುವಂಗೆ ವಿದ್ಯಾರ್ಥಿಗಳು ನಮ್ಮ ಪ್ರತಿಯೊಂದು ಆಚಾರ ವಿಚಾರ, ನಡೆ ನುಡಿ, ನಮ್ಮ ಉಡುಗೆ ತೊಡುಗೆಗಳನ್ನು ಕೂಡ ಅವ್ರು ಏನು ಮಾಡ್ತಾರೆ? ನಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಅಥವಾ ವೀಕ್ಷಣೆ ಮಾಡ್ತಿರ್ತಾರೆ ರೀ. ಮತ್ತು ಅವರು ನಮ್ಮಂತೆ ಇರಲಿಕ್ಕೆ ಏನು ಮಾಡ್ತಾರೋ? ಹಾತೊರಿತಿರ್ತಾರೋ ಅಥವಾ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಅವ್ರಿಗೆ ಏನಾಗಿರ್ಬೇಕಂದ್ರೆ ಒಂದು ಮಾದರಿಯಾಗಿರ್ಬೇಕು ರೀ. ಮತ್ತು ನಾವು ಏನು ಮಾಡಬೇಕು? ಈ ಸಾಮಾಜೀಕರಣದ ಒಂದು ಮುಂದೆ ಸಾಮಾಜೀಕರಣವನ್ನು ಬೆಳೆಸುವವರಾಗಿ ನಾವು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹವನ್ನು ನೋಡ್ಬೇಕು ರೀ. ಪ್ರೋತ್ಸಾಹವನ್ನು ನೀಡಬೇಕು. ಯಾವುದಕ್ಕೆ? ಅವರಿಗೆ ಟೀಮ್ ವರ್ಕನ್ನು ಕೊಡೋದು, ಕೋಆಪ್ರೇಷನನ್ನು ಕಲಿಸೋದು, ಮೋರಲ್ ವ್ಯಾಲ್ಯೂಸನ್ನು ಕಲಿಸೋದು, ನೈತಿಕ ಮೌಲ್ಯಗಳನ್ನು, ಸಹಕಾರವನ್ನು ಕಲಿಸುವುದಕ್ಕೆ ನಾವು ಮತ್ತು ಟೀಮ್ ವರ್ಕನ್ನು ಮಾಡುವುದಕ್ಕೆ ನಾವೇನು ಮಾಡಬೇಕು? ಉತ್ತೇಜಿಸಬೇಕು. ಟೀಮ್ ವರ್ಕ್ ಮಾಡೋದಂದ್ರೆ ಏನಾಗ್ತದೆ? ಮಕ್ಕಳಲ್ಲಿ ಸಹಕಾರ ಮತ್ತು ನೈತಿಕ ಮೌಲ್ಯಗಳು ಬೆಳೀತಾವ್ರಿ, ಮತ್ತು ಅನ್ಯೋನ್ಯತೆ ಬೆಳೀತದೆ. ಅದೇ ರೀತಿಯಾಗಿ ಶಿಕ್ಷಕ ಏನು ಮಾಡ್ಬೇಕಂದ್ರೆ ಅವರಿಗೆ ಈ ಶಾಲಾ ವಾತಾವರಣದೊಂದಿಗೆ ಮತ್ತು ಸಾಮಾಜಿಕ ನಿಯಮಗಳಿಗೆ ಹೊಂದಿಕೊಳ್ಳುವಂತೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಅವರಿಗೆ ಸಹಾಯ ಮಾಡಬೇಕು. ಮತ್ತು ಆ ರೀತಿಯಾಗಿ ಅವರಿಗೆ ಕಲಿಸ್ಕೊಡ್ಬೇಕು. ಇದು ನಮ್ಮ ಕಾರ್ಯ ಆಗ್ತದೆ ರೀ. ಸೊ ಇಲ್ಲಿಗೆ ನಾವೇನು ಮಾಡೋಣ? ಇವತ್ತಿನ ಒಂದು ಸಾಮಾಜೀಕರಣದ ಒಂದು ಹಂತವನ್ನು ಇವತ್ತಿಗೆ ಮುಗಿಸೋಣ್ರಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಾಮಾಜೀಕರಣಕ್ಕೆ ಸಂಬಂಧಪಟ್ಟಂತೆ ಥಿಯರೀಸನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅಥವಾ ಸಿದ್ಧಾಂತಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ. ನಿಮಗೆಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಭಾರತ, ಜೈ ಕನ್ನಡಾಂಬೆ.